ಆಕೆ ಯುವಕನನ್ನ ತುಂಬಾ ಪ್ರೀತಿಸ್ತಿದ್ಲು. ಮನೆಯಲ್ಲಿ ಯಾರಿಲ್ಲ ಬಾ ಅಂದಿದ್ಲು. ಮನೆಗೆ ಬಂದ ಆ ಪೋರನಿಗೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಕೈಕಾಲು ಕಟ್ಟಿದ್ಲು. ಪ್ರಪೋಸ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಯುವಕನ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಆತನನ್ನ ಯಮಲೋಕಕ್ಕೆ ಕಳಿಸ್ಬಿಟ್ಲು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಗಿಫ್ಟ್ ಕೊಡ್ತೇನೆಂದು ಕರೆಸಿ ಪ್ರಿಯಕರನನ್ನೇ ಸುಟ್ಟಳು. ಲವರ್ನ ಜೀವಂತ ದಹಿಸಿ ಅರೆ ಬರೆ ಬಟ್ಟೆಯಲ್ಲಿ ಓಡಿದ್ಲು. ಪ್ರೀತಿಯಲ್ಲಿ ಬಿದ್ದ ಕೆಲವರು ಪ್ರೇಮದ ನಶೆಯಲ್ಲಿ ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ನಶೆ ಗಾಂಜಾ, ಅಫೀಮು, ಡ್ರಗ್ಸ್ಗಿಂತಲೂ ಒಂಚೂರು ಜಾಸ್ತಿನೇ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ನಡೆದಿದ್ದು ಅದೇ. ಮನೆಯಲ್ಲಿ ಯಾರಿಲ್ಲ ಬಾ ಅಂತ ಯುವಕನನ್ನ ಕರೆದು ಯುವತಿ ಆತನ ಬಟ್ಟೆ ಬಿಚ್ಚಿ ಕೈಕಾಲು ಕಟ್ಟಿದ್ದಲ್ಲದೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಂದಿದ್ದಾಳೆ. ಅಂದ ಹಾಗೆ ಈ ಘಟನೆ ನಡೆದಿರೋದು ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ ಟೈಮ್ನಲ್ಲಿ ಬ್ಯಾಡರಹಳ್ಳಿಯ ಅಂಜನಾ ನಗರದಲ್ಲಿ. ಅದು ಯುವತಿಯ ಮನೆಯಲ್ಲಿಯೇ. ಪ್ರೀತಿಸಿದ ಯುವತಿಯ ಕೈಯಿಂದಲೇ ಸಜೀವ ದಹನವಾದವನು ಈತನೇ ನೋಡಿ. ಈತನ ಹೆಸರು ಕಿರಣ್ ಅಂತ, ವಯಸ್ಸು 27. ರಾಜಾಜಿನಗರದ ವಿಐ ಕಂಪನಿಯ ಸ್ಟೋರ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಅದೇ ಸ್ಟೋರ್ನಲ್ಲಿ ಕೆಲಸ ಮಾಡ್ತಿದ್ದ ಯುವತಿ ಪರಿಚಯ ಆಗಿದ್ಲು. ಇಬ್ಬರ ಪರಿಚಯ ಸ್ನೇಹ ಆಯಿತು. ನಂತರ ಪ್ರೀತಿಗೆ ಟರ್ನ್ ಆಗಿತ್ತು. ಕೆಲ ತಿಂಗಳಿಂದ ಇಬ್ರು ಕೂಡ ಚೆನ್ನಾಗಿಯೇ ಇದ್ರು. ಆದ್ರೆ ಕೆಲ ದಿನಗಳಿಂದ ಕಿರಣ್ ಕೆಲಸದ ಒತ್ತಡವೋ ಏನ್ ಟೆನ್ಷನ್ನೋ ಯುವತಿಗೆ ಅಷ್ಟು ಸರಿಯಾಗಿ ಟೈಮ್ ಕೊಡ್ಲಿಲ್ಲ. ಇದನ್ನೆಲ್ಲ ಗಮನಿಸಿದ ಯುವತಿ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಕೋಪಗೊಂಡು ಕಿರಣ್ನ ಕೊಲೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಲು. ಪೊಲೀಸರು ಬರುವಷ್ಟರಲ್ಲಿ ಪ್ರಿಯಕರ ಸುಟ್ಟು ಕರಕಲು. ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಪ್ರೇಯಸಿ. ಡಿಸೈಡ್ ಮಾಡಿದ ನಂತರ ಯುವತಿಯ ಮನೆಯಲ್ಲಿ ಯಾರಿಲ್ಲ ಬಾ ಅಂತ ಕಿರಣ್ಣನ್ನ ಕರೆದು ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಆತನ ಬಟ್ಟೆ ಬಿಚ್ಚಿ ನಂತರ ಕೈ ಕಾಲುಗಳಿಗೆ ಹಗ್ಗ ಕಟ್ಟಿದ್ಲು. ಕೊಂಚ ಬಿಗಿಯಾಗಿಯೇ ಬಿಗಿದಿದ್ದಕ್ಕೆ ಯಾಕೆಷ್ಟು ಟೈಟ್ ಕಟ್ಟಿದೀಯಾ ಅಂತ ಕೇಳಿದ್ದ. ಏನಿಲ್ಲ ಸುಮ್ನಿರು, ಇದು ಫಾರಿನ್ ಸ್ಟೈಲ್, ನಿನಗೆ ಗೊತ್ತಾಗಲ್ಲ ಅಂದಿದ್ಲಂತೆ. ನಂತರ ಸೀಮೆ ಎಣ್ಣೆ ತೆಗೆದವಳೆ ಅವಾಯ್ಡ್ ಮಾಡ್ತೀಯಾ ನನ್ನ ಅಂತ ಹೇಳಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಬೆಂಕಿ ಹಾಗೂ ಕಿರಣ್ ಚೀರಾಟ ಕೇಳಿ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಮಧ್ಯಾಹ್ನ ಸುಮಾರು 1:15 ನಡುವೆ ನಮ್ಮ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಅನ್ನೋರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದು. ಈ ಪ್ರೇಮ ಮತ್ತು ಕಿರಣ್ ಇಬ್ಬರು ವೊಡಾಫೋನ್ ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಇತ್ತೀಚೆಗೆ ಅವರ ರಿಲೇಶನ್ಶಿಪ್ಪಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದಕ್ಕೆ ಕಿರಣ್ ಅನ್ನೋನು ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಕ್ಲೀನಲ್ಲಿ ಅದನ್ನು ಸೊಲ್ಲೆ ಮಾಡಲು ಈಗ ಮಾಡಿ ಇವತ್ತು ಮನೆ ಕಳಿಸ್ಕೊಂಡು ಅಂದರೆ ಇವನೇ ಅವಾಯ್ಡ್ ಮಾಡ್ತಿದ್ದ ಸರ್ ಅಂತ ಅವಳಿಗೆ ಒಂದು ಫೀಲಿಂಗ್ ಬಂದಿತ್ತು. ಓಕೆ, ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಓಕೆ. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಇವತ್ತು ಫೋನ್ ಮಾಡಿ ಕರೆಸ್ಕೊಂಡು ಮಾಡಿಟ್ಟಿದ್ದಾರೆ. ಆ ರೀತಿ ಮಾಡ್ಬೇಕಾದ್ರೆ ವಿಡಿಯೋ ಎಲ್ಲ ಕೈ ಕಾಲೆಲ್ಲ ಇಲ್ಲ, ನಾವು ಇನ್ನೂ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು.
ಏನು ಮಾಡಿದ್ದಾರೆ ಏನು ಅಂತ ಒಂದು ಪ್ರಕರಣ ದಾಖಲಾಗ್ತಾ ಇದೆ. ಶಿ ಪ್ರಕರಣ ದಾಖಲಾಗಿ ನಂತರ ಮುಂದಿನ ತನಿಖೆಯಲ್ಲಿ ಸರ್ ಕಿರಣ್ದು ಏನಾದ್ರು ಫರ್ದರ್ ಡೀಟೇಲ್ಸ್ ಅವ್ರಿಗೆ ಕುಟುಂಬ ಕಿರಣ್ ಈತ ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂತ ತಿಳಿದುಬಂದಿದೆ. ಈಗ ಅವರ ಕುಟುಂಬಸ್ಥರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರನ್ನು ಬರ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ರು ಸರ್? ಇವರಿಬ್ರು ವೋಡಾಫೋನ್ ಇದರಲ್ಲಿ ಆಫೀಸಲ್ಲಿ ಈ ಸಿಮ್ ಕಾರ್ಡ್ ಮಾರಾಟ ಮಾಡೋದು, ಕಸ್ಟಮರ್ಸ್ಗೆ ಸರ್ವಿಸ್ ಎಷ್ಟು ವರ್ಷದಿಂದ ಜೊತೆಗೆ ಕೆಲಸ? ಇವರು ಪರಿಚಯ ಪರಸ್ಪರ ಕಳೆದ ವರ್ಷದಿಂದ ಅಷ್ಟೇ ಪರಿಚಯ ಆಗಿದೆ ಅಂತ. ಬಟ್ ಕೆಲಸ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ವೋಡಾಫೋನಲ್ಲಿ ಕೂಡ ಈ ಹಿಂದೆ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಫರ್ದರ್ ಡೀಟೇಲ್ಸು ವಿಚಾರಣೆ ಮಾಡ್ತಾರೆ. ಅಂದರೆ ಪ್ಲಾನ್ ಮಾಡೇ ಮರ್ಡರ್ ಮಾಡಿದ್ದಾರೆ ಅನಿಸ್ತಾ ಇದೆಯಾ? ಅಂದರೆ ಕೆರೋಸಿನ್ ಪೆಟ್ರೋಲ್ ತಂದಿಟ್ಕೊಂಡು ಪೂರ್ವ ತಯಾರಿ ನಡೆಸಲಾಗಿದೆ ಅನ್ನೋ ಮಾಹಿತಿ ನಮಗೆ ತಿಳಿದು ಬಂದಿದೆ. ಬಟ್ ಅದು ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ದಾರೆ ಅಥವಾ ಇವತ್ತೇ ಪ್ಲಾನ್ ಮಾಡಿದ್ದಾರೆ ಏನು ಅನ್ನೋದು. ಪಾಪ, ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬರೋಷ್ಟರಲ್ಲಿ ಕಿರಣ್ ಸಜೀವ ದಹನ ಆಗಿದ್ದ. ಕಣ್ಣೆದುರೇ ಗೆಳೆಯನ ಜೀವ ಹೋಗ್ತಿದ್ರು, ಯುವತಿ ಮಾತ್ರ ಏನು ಗೊತ್ತಿಲ್ಲದಂತೆ ನಿಂತಿದ್ಲು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲಾಗಿತ್ತು. ಕ್ರೈಮ್ ಸೀನ್ ನೋಡಿದಾಗ ಯುವಕನ ಜೀವವೇ ಹೋಗಿದ್ರು, ಯುವತಿಗೆ ಮಾತ್ರ ಒಂಚೂರು ಬೆಂಕಿ ಹತ್ತಿರಲಿಲ್ಲ, ಗಾಯವೂ ಆಗಿರಲಿಲ್ಲ. ಹೀಗಾಗಿ ಡೌಟ್ ಬಂದು ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಬಯಲಾಗಿದೆ. ಸದ್ಯ ಆರೋಪಿತೆಯನ್ನ ಬಂಧಿಸಿ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಪಾಪ, ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬರೋಷ್ಟರಲ್ಲಿ ಕಿರಣ್ ಸಜೀವ ದಹನ ಆಗಿದ್ದ. ಕಣ್ಣೆದುರೇ ಗೆಳೆಯನ ಜೀವ ಹೋಗ್ತಿದ್ರು, ಯುವತಿ ಮಾತ್ರ ಏನು ಗೊತ್ತಿಲ್ಲದಂತೆ ನಿಂತಿದ್ಲು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲಾಗಿತ್ತು. ಕ್ರೈಮ್ ಸೀನ್ ನೋಡಿದಾಗ ಯುವಕನ ಜೀವವೇ ಹೋಗಿದ್ರು, ಯುವತಿಗೆ ಮಾತ್ರ ಒಂಚೂರು ಬೆಂಕಿ ಹತ್ತಿರಲಿಲ್ಲ, ಗಾಯವೂ ಕೂಡ ಆಗಿರಲಿಲ್ಲ. ಹೀಗಾಗಿ ಡೌಟ್ ಬಂದು ಆಕೆಯನ್ನ ಪೊಲೀಸರು ವಶ ಪಡೆದು ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಬಯಲಾಗಿದೆ. ಸದ್ಯ ಆರೋಪಿತೆಯನ್ನ ಬಂಧಿಸಿ ಹೆಚ್ಚಿನ ತನಿಖೆ ನಡೆಸಲಾಗ್ತದೆ.